ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ಇವತ್ತಿನ ವಿಡಿಯೋ ಒಳಗೆ ನಾ ಏನು ತೋರಿಸ್ತೇನೆಂದ್ರೆ ಪನ್ನೀರ್ ರೆಸಿಪಿ ತೋರಿಸ್ತೇನಂತ. ಹೆಂಗೆ ಮಾಡಿದ್ದೀನಿ, ಯಾವ ಥರ ಆಗ್ತೈತೆ ಅಂತ ನೋಡ್ರಿ. ಏನೇನು ಐಟಮ್ ತೊಗೊಂಡೀನಿ ಅಂದ್ರೆ ಉಳ್ಳಾಗಡ್ಡಿ, ಟೊಮೆಟೊ, ಆಮೇಲೆ ಪನ್ನೀರ್ ತೊಗೊಂಡೀನಿ, ವಟಾಣಿ ಕಾಳು ತೊಗೊಂಡೀನಿ. ಹಸಿ ವಟಾಣಿ ಇದ್ದು ಇಲ್ಲಿ ನಮ್ಮ ಮನ್ಯಾಗ, ಅದಕ್ಕೆ ಹಸಿ ವಟಾಣಿ ತೊಗೊಂಡೀನಿ. ಆಮೇಲೆ ಎರಡನ್ನು ಕರೆಕ್ಟ್ 2 ಮೆಣಸಿನ್ಕಾಯಿ ತೊಗೊಂಡೀನಿ. ಅವು 4 ಪೀಸ್ ಆಗಿದ್ದವು. ಇನ್ನೇನು ಮಾಡೋದು ಅಂತ ತೋರಿಸ್ತೇನೆ ನೋಡ್ರಿ. ಈಗ ಒಂದು ಬಾಳ್ಗೆ ಒಳಗೆ ಎಣ್ಣೆ ಹಾಕ್ಕೊಂಡೀನಿ. ಎಣ್ಣೆ ಹಾಕ್ಕೊಂಡು ಗ್ಯಾಸ್ ಚಾಲೂ ಇಟ್ಕಸ್ ಪನ್ನೀರ್ ಹಾಕತ್ತೀನಿ ರೀ. ಇವಾಗ ಹಾಕ್ತೇನೆ ನೋಡಿರಿ. ಪನ್ನೀರ ಹಾಕಿಬಿಟ್ಟು ಸ್ವಲ್ಪ ಹುರಿಬೇಕು ಅವನ್ನ. ನೋಡಿರಿ, ನನ್ನ ಲಾಗ್ ಇಷ್ಟ ಆಗತ್ತೈತಿಲ್ಲೋ, ನಿಮ್ಗೆ ಯಾವ ಥರ ಲಾಗ್ ಮಾಡ್ಬೇಕಂತ ಕಮೆಂಟ್ ಮಾಡಿ ಹೇಳ್ರಿ. ರೆಸಿಪಿನೇ ಇಲ್ಲೋ ಇಲ್ಲ ಡೈಲಿ ಲಾಗ್ ಮಾಡಬೇಕು ಅಂತ ಹೇಳ್ರಿ ನೀವು. ನಾ ಅದೇ ಥರನೇ ವಿಡಿಯೋ ಮಾಡ್ತೇನಂತ. ನಿಮ್ಗೆ ಯಾವ ಥರ ಇಷ್ಟ ಆಗತ್ತೆ ಆ ಥರ ಕಮೆಂಟ್ ಮಾಡಿರಿ. ಡೈಲಿ ಲಾಗ್ ಹಾಕಂದ್ರೆ ಡೈಲಿ ಲಾಗ್ ಹಾಕ್ತೀನಿ, ಇಲ್ಲ ರೆಸಿಪಿ ಹಾಕಂದ್ರೆ ರೆಸಿಪಿ ಹಾಕ್ತೀನಂತ. ಹಿಂಗೆ ಎಣ್ಣೆ ಹಾಕಿಬಿಟ್ಟು ಸಣ್ಣ ಗ್ಯಾಸ್ ಪೂರ ಸಣ್ಣ ಇಟ್ಕಸ್ ಹುರಿಯಾತೇನೆ ರೀ. ಚಂದ ನಮಗೆ ಹುರಿಲ್ಲ ಅಂಥೇಳಿ ನೋಡತ್ತಿರಲ್ಲ. ಈ ಥರ ಮಸ್ತ್ ಅಂದ್ರೆ ಮಸ್ತ್ ಆಕೈತೆ ಪಲ್ಯ. ಮತ್ತು ಭಾರಿ ಟೇಸ್ಟ್. ಚಪಾತಿ, ತಂದೂರಿ ರೊಟ್ಟಿ ಮಾಡ್ರೆ ಭಾರಿ ಟೇಸ್ಟ್ ಆಗ್ತೈತಿ. ಚಂದ ನಮ್ಗೆ ಹುರಿಬೇಕು ರೀ. ಫಸ್ಟ್ ಸ್ವಲ್ಪ ಅಂದ್ರೆ ಸ್ವಲ್ಪ ಎಣ್ಣೆ ಹಾಕಿ ಹುರಿರಿ, ಭಾಳ ಎಣ್ಣೆನೂ ಹಾಕಬೇಡ್ರಿ, ಒಂಥರ ಹತ್ತೈತದ. ಎಣ್ಣೆ ಹಾಕಿ ಚಂದ ನಮ್ಗೆ ಹುರಿಯತ್ತೀನಿ. ಆಮೇಲೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ತೀನಿ. ಒಂದು ಅರ್ಧಂಬರ್ಧ ಹುರಿದ್ಮೇಲೆ ಒಂದು ಈಟು ಅರ್ಶಿಣ ಪುಡಿ ನೋಡ್ರಲ್ಲಿ ಹಾಕತ್ತೀನಿ. ಸ್ವಲ್ಪ ಅಂದ್ರೆ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ತೀನಿ. ಆಮೇಲೆ ಸ್ವಲ್ಪ ಖಾರ ಹಾಕ್ತೀನಿ. ಖಾರ ಹಾಕಿಬಿಟ್ಟು ಮತ್ತು ಹುರಿತೇನೆ ಅದನ್ನು. ಸಣ್ಣ ಇಟ್ಕಾಸು ಹುರಿಬೇಕಾ. ಹುರಿದು ಮಾಡ್ರೆ ಮಸ್ತ್ ಟೇಸ್ಟ್ ಆಗ್ತೈತೆ. ಅಂದ್ರೆ ಪೂರ ಎಲ್ಲ ಬೈತಾವಲ್ಲ, ಎಲ್ಲ ಹುರಿದಂಗೆ ಆಕತಿ. ಪಲ್ಯ ತಿನ್ನುವಾಗೂ ಭಾರಿ ಟೇಸ್ಟ್ ಆಗ್ತೈತೆ ಬಾಯಾಗ. ಅದಕ್ಕೆ ಮಸ್ತ್ ಅಂದ್ರೆ ಮಸ್ತ್ ಹುರಿಯತ್ತ ನೋಡ್ರಿ. ಹುರಿದು ಅವನ್ನೆಲ್ಲ ಒಂದು ಪ್ಲೇಟಿಗೆ ತೊಗೋತೀನಿ. ಆಮೇಲೆ ನೋಡಿರಿ, ಈ ಥರ ಹುರಿಬೇಕು. ಸ್ವಲ್ಪ ಚಾಕ್ಲೇಟಿ ಕಲರ್ ಆಗತ್ತವಲ್ಲ, ಆ ಥರ ಆಗಬೇಕು. ಅಂದ್ರೆ ಬಾಯಾಗ ಭಾರಿ ಅಂದ್ರೆ ಭಾರಿ ಟೇಸ್ಟ್ ಆಗ್ತಾವೆ. ತಗೊಂಡು ಒಂದು ಪ್ಲೇಟಿಗೆ ಅವನಷ್ಟು. ನೀವು ಹೆಂಗೆ ಮಾಡ್ತೀರಿ ಕಮೆಂಟ್ ಮಾಡಿ ಹೇಳ್ರಿ ನನಗೆ. ಪನ್ನೀರ್ ರೆಸಿಪಿ ಅಂತ ಬಂದ್ರೆ ನೀವು ಯಾವ ಥರ ಮಾಡ್ತೀರಂತೇಳಿ ನಂಗೆ ಹೇಳ್ರಿ. ಆಮೇಲೆ ಇದಕ್ಕನ್ನು ಸ್ವಲ್ಪ ಇದನ್ನು ತೊಗೋತೀನಿ, ಜೀರಿಗೆ, ಆಮೇಲೆ ಲವಂಗ, 1-2 ಏಲಕ್ಕಿ ತೊಗೊಂಡೀನಿ. ತೊಗೊಂಡು ಸ್ವಲ್ಪ ಎಣ್ಣೆ ಉಳಿದಿತ್ತಲ್ಲ ಅದ್ರೊಳಗನ ಹಾಕತ್ತೀನಿ. ಆಮೇಲೆ 2 ಮೆಣಸಿನ್ಕಾಯಿ ತೊಗೊಂಡೀನಿ. 4 ಆಗಿದಾವೆ ಅವು. ಅದನ್ನೊಂದಿಟ್ಟು ಹಾಕ್ತೀನಿ. ಅವೊಂದು ಸ್ವಲ್ಪ ಚಟ ನನ್ನಂತಲೇ ಉಳ್ಳಾಗಡ್ಡಿ ಹಾಕತ್ತೀನಿ. 2 ಉಳ್ಳಾಗಡ್ಡಿ ತೊಗೊಂಡಿದ್ದು ನಾನು. 2 ಉಳ್ಳಾಗಡ್ಡಿ ಇಷ್ಟ ಹಾಕವು. ಅವನ್ನ ಸ್ವಲ್ಪ ಅದೇ ಎಣ್ಣೆಯಾಗನ ಸ್ವಲ್ಪ ಕಟ್ಟಾಡಿಸ್ತೀನಿ. ಸ್ವಲ್ಪ ಹುರಿಬೇಕವ. ಅಂದ್ರೆ ಹಸಿ ವಾಸೆಲ್ಲ ಹೋತಂದ್ರೆ ಭಾರಿ ಟೇಸ್ಟ್ ಆಗ್ತೈತಿ. ಸ್ಮೆಲ್ಲನ್ನು ಭಾರಿ ಬರುತ್ತೆ. ಅದಕ್ಕೆ ಹಸಿ ವಾಸ ಹೋಗೋಮಟ್ಟ ಹುರುನಿ. ನೋಡ್ರಲ್ಲಿ ಹೆಂಗಾಗತೈತಿ. ಆಮೇಲೆ ಟೊಮೆಟೊ ಹೆಂಚಿಟ್ಟಿಂದ ಟೊಮೆಟೊ ಹಾಕತ್ತೀನಿ. ಟೊಮೆಟೊ ಬೀಜ ತೆಗೆದು ಹಾಕೋದಿದ್ರೆ ನೀವು ಬೀಜ ತೆಗೆದು ಹಾಕ್ಬೋದು, ಹಂಗನೂ ಹಾಕ್ಬೋದು. ಹೈಬ್ರಿಡ್ ಟೊಮೆಟೊ ಅದಾವಿವ. ಈ ಥರ ಹಾಕಿ ಹುರಿಬೇಕು. ಚಂದ ಅಂದ್ರೆ ಚಂದ ಹುರಿಬೇಕು. ಎಷ್ಟು ಹುರಿತಾರಲ್ಲ ಅಷ್ಟು ಚಲೋ ಬರ್ತೈತಿ. ಸ್ವಲ್ಪ ಎಣ್ಣೆ ಒಳಗೆ ಹಾಕಿ ಹುರಿರಿ, ಭಾಳ ಎಣ್ಣೆನೂ ಹಾಕಕ್ಕೆ ಹೋಗ್ಬೇಡ್ರಿ. ಮತ್ತು ಎಣ್ಣೆ ಹಾಕತಿ ಮಸ್ತ್ ಅಂದ್ರೆ ಮಸ್ತ್ ಆಕತ್ ನೋಡ್ರಿ. ಯಾವಾಗಾರ ಖಾಲಿ ಇರ್ತಲ್ಲ ಅವಾಗ ಮಾಡ್ಕೊಂಡು ತಿನ್ನಿರಿ. ನಿಮ್ಗೆ ಯಾವ ಥರ ಲಾಗ್ ಬೇಕು ಹೇಳ್ರಿ ನನಗೆ, ಅದೇ ಥರ ಲಾಗ್ ಮಾಡ್ತೇನಂತ. ಇದೆಲ್ಲ ಆರಾಕ್ ಬಿಡ್ಬೇಕು. ಸ್ವಲ್ಪ ಒಂದು ಪ್ಲೇಟಾಗಿ ತೊಗೊಂಡು ಆರಾಕ್ ಬಿಡ್ತೀನಿ. ಯಾಕಂದ್ರೆ ಅದನ್ನು ಆಮೇಲೆ ಗ್ರೈಂಡರ್ ಮಾಡ್ಬೇಕಲ್ಲನ, ಅದಕ್ಕೆ ಸ್ವಲ್ಪ ಆರಬೇಕು. ಎಲ್ಲ ಪೂರ ತೊಗೊಂಡು ಸ್ವಲ್ಪ ಆರಾಕ್ ಬಿಡ್ಬೇಕು. ಅದನ್ನು ಆರಿದ್ಮೇಲೆ ಗ್ರೈಂಡರ್ ಹಾಕ್ತೀನಿ. ಗ್ರೈಂಡರ್ ಒಳಗೆ ಹಾಕೊಂಡು ಸ್ವಲ್ಪ ಅಡಿಗೆಕ್ಕೂ ಸಕ್ಕರೆ ಹಾಕತ್ತೀನಿ, ಉಪ್ಪು ಹಾಕಿಬಿಟ್ಟು ಗ್ರೈಂಡರ್ ಮಾಡ್ಬೇಕು. ಅದನ್ನು ಗ್ರೈಂಡರ್ ಮಾಡಿ ಇನ್ನೊಂದು ಸ್ವಲ್ಪ ಎಣ್ಣೆ ತೊಗೊಂಡು ಸಣ್ಣಗೆ ಉಳ್ಳಾಗಡ್ಡಿ ಹೆಂಚಿಟ್ಕೊಂಡಿದ್ದೆ ಅಂಗಳೇ, ಅದು ಆರೋಮಟ ಅಂಥೇಳಿ ಸಣ್ಣಗೆ ಹೆಂಚಿದ ಉಳ್ಳಾಗಡ್ಡಿ ಎಲ್ಲ ಹಾಕ್ತಾನೆ. ಅದಕ್ಕೆ ಹಾಕಿದ್ಮೇಲೆ ಅದು ಮಸ್ತ್ ಅಂದ್ರೆ ಮಸ್ತ್ ಆಕತ್ ನೋಡಿರಿ. ಚಟಪಟ ಅಂತೈತಿ. ಅದು ಹಂಗೆ ಅನ್ನಕೈತಂತೆ. ಆಮೇಲೆ ಇದನ್ನು ಹಾಕ್ತೀನಿ. ವಟಾಣಿ ಕಾಳು ಇದ್ದಿಲ್ಲ, ಒಂದು ಸ್ವಲ್ಪ ಎಣ್ಣೆಯಾಗ ಹುರಿದಂಗೆ ಮಾಡ್ಬೇಕು. ಅಂದ್ರೆ ಅದು ಟೇಸ್ಟ್ ಆಗ್ತೈತಿ. ಏನು ವಟಾಣಿ ಕಾಳು ಹಾಕೀನಿ ನೋಡಿ. ವಟಾಣಿ ಕಾಳು ಹಾಕಿ ಹುರ್ಕೊಳತ್ತೀನಿ. ಮಸ್ತ್ ಹುರಿಬೇಕು ಅದನ್ನು. ನೋಡಿ ಹುರಿಯತ್ತೀನಿ. ಭಾಳ ಅಂದ್ರೆ ಬಾಳೆ ಕಾದಿತ್ತು. ಅದಕ್ಕೆ ಸ್ವಲ್ಪ ಇದನ್ನು ಖಾರ ತೊಗೊಂಡು ಆಮೇಲೆ ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ಸ್ವಲ್ಪ ಕಟ್ಟಾಡಿಸ್ತಾನೆ ಅದನ್ನು. ಉಳ್ಳಾಗಡ್ಡಿ ವಟಾಣಿ ಕಾಳ್ದವಲ್ಲ ಅದೆಲ್ಲ ಸ್ವಲ್ಪ ಇದಾಗೋಂಗೆ. ಆಮೇಲೆ ಏನು ಮಾಡ್ತಂದ್ರೆ ಗ್ರೈಂಡರ್ ಮಾಡಿದ್ದದು ಟೊಮೆಟೊ ಆಮೇಲೆ ಉಳ್ಳಾಗಡ್ಡಿ ಗ್ರೈಂಡರ್ ಮಾಡಿಲ್ಲ, ಅದನ್ನು ತೊಗೊಂಡು ಹಾಕ್ತೀನಿ.
ಇದೊಂದು ಸ್ವಲ್ಪ ಉಳ್ಳಾಗಡ್ಡಿ ಕರಿಲಿ ಅಂತ ಬಿಟ್ಟನಿ. ಬಿಟ್ಟು ಆಮೇಲೆ ಹಾಕ್ತೀನಿ ನೋಡಿರಿ. ಹಾಕೀನಿ ರೀ ಫ್ರೆಂಡ್ಸ್. ಸ್ವಲ್ಪ ನೀರು ಹಾಕ್ತೀನಿ ಈಗ. ಸ್ವಲ್ಪ ನೀರು ಹಾಕಿನಂದ್ರೆ ಸ್ವಲ್ಪ ಕುದ್ದಂಗೆ ಆಕತಿ ಅದು. ಭಾರಿ ಟೇಸ್ಟ್ ಆಕತ್ರಿ. ನನಗಂತೂ ಭಾರಿ ಟೇಸ್ಟ್ ಆಗ್ತಿತ್ತು. ನಮ್ಮ ಮನೆಯವ್ರೂ ಅಂತಂದ್ರು ಭಾರಿ ಆಗೈತೆ ಅಂತ ಹೇಳಿ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ. ನಿಮಗೆ ಹೆಂಗೆ ಬಂದೈತೆ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಸ್ವಲ್ಪ ಅದೊಂದಿಟ್ಟು ಕುದಿಲ್ಲ ಅಂತ ಹೇಳಿ ಅದನ್ನು ಸ್ವಲ್ಪ ಮುಚ್ಚಿಡ್ತೀನಿ. ನೋಡ್ರಿ ಹೆಂಗೆ ಕಾಣಿಸೋದೈತಿ. ನಾನು ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ. ಏನಾರು ತಪ್ಪಿದ್ರೆ ಕ್ಷಮಿಸ್ರಿ. ನೋಡಿರಿ ವಿಡಿಯೋ ಅದು ಹೆಂಗೆ ಆಗತ್ತವ ಒಂದು ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್. ಪೂರ್ತಿ ವಿಡಿಯೋ ನೋಡೋದು ಬರ್ರಿ, ಸಪೋರ್ಟ್ ಮಾಡಿರಿ. ಸ್ವಲ್ಪ ಕುದಿಯೋದೈತೆ ಅನ್ಸೋದೈತಿ. ಕುದಿಯೋದೈತಿ. ಇದಕ್ಕೆ ಇನ್ನು ಅದು ಪನ್ನೀರ್ ಇದನ್ನು ಮಾಡಿ ಇಟ್ಕೊಂಡಿದ್ದಿಲ್ಲ, ಹುರಿದು ಇಟ್ಕೊಂಡಿದ್ದು ಆ ಪನ್ನೀರ್ ಹಾಕ್ತೀನಿ ರೀ. ಒಂದೆರಡು ಪೀಸ್ ನಮ್ಮ ಗುಂಡ್ಯಾ ತಿಂತಾನಂತ ತೆಗೆದಿಟ್ಟೇನಿ. ಹಿಂಗೆ ಕಾಣೋದೈತೆ ನೋಡ್ರಿ ಈಗ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಇತ್ತು, ಕೊತ್ತಂಬರಿ ಹಾಕತ್ತೀನಿ. ಭಾರಿ ಟೇಸ್ಟ್ ಬರ್ತೈತೆ ರೀ. ಸ್ವಲ್ಪ ನೀರು, ಇನ್ನೊಂದು ಸ್ವಲ್ಪ ನೀರು ಹಾಕಿ ಮುಚ್ಚಿಡ್ತೇನೆ ಅದನ್ನು 1-2 ನಿಮಿಷ ಕುದಿಲಿ ಅಂಥೇಳಿ. ಕುದಿಯೋದೈತೆ ನೋಡ್ರಿ, ನೀವು ನೋಡತ್ತಿರ್ಬೇಕು. ಆಮೇಲೆ ಎಲ್ಲ ಕುದ್ದಾದ್ಮೇಲೆ ಲಾಸ್ಟಿಗೆ ಗರಂ ಮಸಾಲ ಹಾಕಿರಿ. ಮಸಾಲೆ ಸ್ವಲ್ಪ ಹಾಕಿದ್ಮೇಲೆ ಸ್ವಲ್ಪ ಕಟ್ಯಾಡಿಸಿ ಆಮೇಲೆ ಇಡ್ಬೇಕು ರೀ ಫ್ರೆಂಡ್ಸ್. ನೋಡ್ರಿ ಹೆಂಗೆ ಕಾಣಿಸೋದೈತಿ. ನೋಡಿರ ಯಾವಾಗ ತಿಂತೇವು ಅನ್ನೋಂಗೆ ಆಗತೈತಿ. ಬರ್ರಿ ಅಂದ್ರೆ ಬರ್ರಿ ಆಯ್ತು. ಆಮೇಲೆ 1-2 ಚಪಾತಿ ಮಾಡೀನಿ ಅದ್ರ ಜೊತೆ. ಚಪಾತಿ ತಂದು ತಿಂತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.